ಹಾಯ್ ಫ್ರೆಂಡ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಬನ್ನಿ, ಹೇಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡಿಗೆ ನನ್ನ ವಿಡಿಯೋನ ಶೇರ್ ಮಾಡಿ, ಅವರು ಸಹಿತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈಗ ಬೆಳಗ್ಗೆ 6 ಗಂಟೆಗಿಂತ ಮುಂಚೆ 5 ಗಂಟೆಗೆ ಎದ್ದು ಸ್ವಲ್ಪ ಒಳಗಡೆ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ. ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಸಗಣಿ ಬಾಚಿಬಿಟ್ಟು ಹಾಲು ಕರೆದ ಡೈರಿ ಟೈಮ್ ಆಗುತ್ತೆ. ಅದೇ ರೀತಿ ಕೂಲರ್ನ ಕರ್ಕೊಂಬರ್ಬೇಕಿತ್ತು. ಎಲ್ಲದಕ್ಕೂ ಟೈಮ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬೇಗ ಬೇಗ ಎದ್ದು ಸಗಣಿ ಎಲ್ಲ ಬಾಚ್ತಾ ಇದ್ದೆ. ಸೊ ಅದು ಸ್ವಲ್ಪ ಗಂಜಲ ಹೋಯ್ತಿತ್ತು. ಅದು ಒಯ್ಲಿ ಫುಲ್ಲು. ಅದಾದಮೇಲೆ ಬಾಚೋಣ, ಇಲ್ಲಾಂದರೆ ಅರ್ಧ ಒಯ್ದು ನಿಲ್ಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿದೆ. ಅದು ಗಂಜಲ ಒಯ್ದು ನಿಲ್ಲಿಸಿದಾದ್ಮೇಲೆ ಎಲ್ಲ ಹಸಿಂದು ಸಹಿತ ಸಗಣಿನ ಸಹಿತ ಬಾಚಾಕಿದೆ. ಸೊ ಹಸ ಪೂರ್ತಿ ಕಂಪ್ಲೀಟಾಗಿ ವಿಡಿಯೋದಲ್ಲಿ ಯಾಕೆ ತೋರಿಸಲ್ಲಪ್ಪ ಅಂತಂದರೆ, ಹಸ ತೋರ್ಸೋಕ್ಕೆ ಸ್ವಲ್ಪ ಭಯ ಆಗ್ತಾಯಿದೆ ಇತ್ತೀಚೆಗೆ. ಯಾಕಪ್ಪ ಅಂದರೆ ಮನುಷ್ಯರ ಕಣ್ಣಿಗೆ ಕಲ್ಲೇ ಕರಗುತ್ತಂತೆ. ಇನ್ನು ಹಸುಗಳು ನಾವುಗಳೆಲ್ಲ ಯಾವ ಲೆಕ್ಕ ಅನ್ನೋದೊಂದು ಇದೆ. ಅದೇನೋ ಮನುಷ್ಯನ ಕಣ್ಣಿಗೆ ಕಲ್ಲೇ ಕರಗುತ್ತಂದರೆ ನೀವು ಯಾವ ಲೆಕ್ಕ ಅನ್ನೋ ಒಂದು ಗಾದೆ ಮಾತು ಹೇಳ್ತಾ ಇರ್ತಾರೆ ಯಾವಾಗಲೂ. ಸೊ ಅದಕ್ಕೋಸ್ಕರ ಹಸುಗಳನ್ನು ತೋರ್ಸೋಕ್ಕೆ ಸ್ವಲ್ಪ ಭಯ ಅಷ್ಟೇ, ಏನಿಲ್ಲ. ಏನಾದ್ರು ದೃಷ್ಟಿ ಆಗಿಬಿಡುತ್ತೇನೋ, ಅವಕ್ಕೇನಾರು ಆಗಿಬಿಡುತ್ತೇನೋ ಅನ್ನೋದೊಂದು ಭಯ. ನಾವು ಅಂದರೆ ಬಾಯಿ ಐತೆ ಏನಾಗುತ್ತೆ ಅಂತ ಹೇಳ್ತೀವಿ, ಬಟ್ಟು ಮೂಕು ಪ್ರಾಣಿಗಳು ಅವು ಏನು ಹೇಳೋಕ್ಕೆ ಸಾಧ್ಯನಾ? ಅದು ಏನೋ ಒಂದು ಆಗೋದು, ಅದು ಮಿತಿ ಮೀರಿದಾಗ ನಾವು ನೋಡ್ಕೊಳ್ಳೋದು, ಅದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇತ್ತೀಚೆಗೆ ಹಸುಗಳ ಬಗ್ಗೆ ವಿಡಿಯೋ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಸೊ ಕೆಲವೊಬ್ಬರು ಒಳ್ಳೆ ರೀತಿಯಲ್ಲಿ ನೋಡೋರು ಇರ್ತಾರೆ, ಕೆಲವೊಬ್ಬರು ಕೆಟ್ಟ ರೀತಿಯಲ್ಲಿ ನೋಡೋರು ಇರ್ತಾರೆ. ಕೆಟ್ಟ ರೀತಿಯಲ್ಲಿ ನೋಡೋರು ಎಂಥವ್ರಪ್ಪ ಅಂದರೆ, ಅವ್ರ ಮೈಂಡ್ಸೆಟ್ ಆಲ್ರೆಡಿ ಕೆಟ್ಟ ರೀತಿಯಲ್ಲೇ ಇರುತ್ತೆ. ಒಂದು ಕಮೆಂಟ್ ಹಾಕೋದಾಗಲಿ ಪ್ರತಿಯೊಂದು ಕೆಟ್ಟ ರೀತಿಯಲ್ಲೇ ಮಾಡ್ತಿರ್ತಾರೆ. ಸೊ ಅಂಥ ಸ್ವಲ್ಪ ಕೆಟ್ಟದಾಗಿ ನೋಡ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹಸುಗಳನ್ನ ವೀಡಿಯೋದಲ್ಲಿ ತೋರಿಸೋಕ್ಕೆ ಸ್ವಲ್ಪ ತುಂಬ ಭಯ ಅನ್ನೋದು ಆಗ್ತಾಯಿದೆ. ಇತ್ತೀಚೆಗೆ ಆಗ್ತಿದೆ, ಮುಂಚೆ ಆ ಥರ ಏನೂ ಭಯ ಇರಲಿಲ್ಲ, ಇತ್ತೀಚೆಗೆ ಆಗುತ್ತೆ. ಬಟ್ ಆದರೆ ಕೆಲವೊಂದು ಸಲ ಅಂದ್ಕೊಳ್ತೀವಿ, ಬೇರೆಯವರೆಲ್ವ ಈಗ ಹೈನುಗಾರಿಕೆ ಬಗ್ಗೆ ವಿಡಿಯೋ ಮಾಡಿದ್ರಲ್ಲ, ಹಸ ತೋರಿಸ್ತಾರಲ್ವ, ಬಿಡಿ ಏನೋ ಆಗಲ್ಲ ಅನ್ನೋದೊಂದು ಬಂಡ್ ಧೈರ್ಯದ ಮೇಲೆ ಅವಾಗವಾಗ ಸ್ವಲ್ಪ ಧೈರ್ಯ ಮಾಡಿ ಹಸುಗಳನ್ನು ತೋರಿಸ್ತೀನಿ. ಅದಾದಮೇಲೆ ನಾನೊಂದು ಹಾಲು ಕರಿತಾ ಇದ್ದೆ. ಇದರಲ್ಲಿ ಹಾಲನ್ನ ನಾವು ಮನೆಗೆ ತಗೊಳ್ತೀವಿ. ಜರ್ಸಿ ನಾಟಿ ಮಿಕ್ಸ್ ಇದೆ, ಜರ್ಸಿ ಹಸು ಅಲ್ವಾ, ಹಾಗಾಗಿ ಮನೆಗೆ ತಗೊಳ್ತೀವಿ 1 ಲೀಟ್ರ್ ಅಷ್ಟು. ಅದಕ್ಕೋಸ್ಕರ ಇದನ್ನು ನಾನು ಕರಿತಿದ್ದೆ. ಇನ್ನು ಮಿಕ್ಕಿದನ್ನು ನಮ್ಮ ಮನೆಯವ್ರು ಕರೀತಾರೆ. ಸೊ ಡೈರಿ 7:30ಗೆ ಕ್ಲೋಸು, ಅದ್ರ ಮೇಲೆ ಹಾಕಿಸ್ಕೊಳ್ಳಲ್ಲ. ಸೊ ಅಷ್ಟರಲ್ಲಾಗಿ ಹೋಗಬೇಕು. ಸೊ 6-6:30 ಅನ್ನೋ ಅಷ್ಟೊತ್ತಿಗೆ ನಾವು ಹಾಲೆಲ್ಲ ಕರೆದು ಕಂಪ್ಲೀಟ್ ಮಾಡಿರ್ತೀವಿ. ಡೈಲಿ ಅಷ್ಟೇ, ಏನು ಇವತ್ತೊಂದಿನ ಕೂಲಿಯವ್ರನ್ನ ಕರ್ಕೊಂಬರ್ಬೇಕು ಅಂತ ಅಲ್ಲ, ಡೈಲಿ ಅಷ್ಟೇ 6-6:30ಗೆ ನಮ್ದು ಹಾಲು ಕರೆದೇ ಕ್ಲೋಸ್ ಆಗಿರುತ್ತೆ. ಆಲ್ಮೋಸ್ಟ್ ಅಲ್ಲಿ 6:45ಗೆ ನಾವು ಟೀನೇ ಕುಡಿದು ಕ್ಲೋಸ್ ಮಾಡಿರ್ತೀವಿ ಅಂದ್ಕೊಳ್ಳಿ. ಸೊ ಬೆಳಿಗ್ಗೆ ಒಂದೇ ಟೈಮ್ ಕುಡಿಯೋದು, ಮತ್ತು ಮಧ್ಯಾಹ್ನ ಯಾವಾಗಾದ್ರು ಕುಡಿತೀವಿ ಅಷ್ಟೇ, ಅವಾಗ ಕುಡಿಯೋಲ್ಲ. ಸೊ 6-6:45ಗೆ ಕೆಲವೊಬ್ರು ಇನ್ನೂ ಎದ್ದಿರಲ್ಲ ಅನಿಸುತ್ತೆ. ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮದು ಟೀನೇ ಮುಗಿದೋಗಿರುತ್ತೆ. ಇನ್ನು ಅಕಸ್ಮಾತ್ ಈಗ ಏನಾದ್ರು ನನ್ನ ಮಗ ಸ್ಕೂಲ್ಗೆ ಹೋಗ್ತಾನಲ್ವ, ಸೊ ಸ್ವಲ್ಪ ಬೇಗ ಟಿಫನ್ ಮಾಡಬೇಕು ಅಂತಂದರೆ, ಬೇಗ ಟಿಫನ್ಗೆ ಏನು ಮಾಡಲಿ ಅಂತಂದು ಎಲ್ಲ ರೆಡಿ ಮಾಡ್ಕೊಳ್ತೀನಿ ನಾನು. ಮತ್ತು ನೈಟ್ ನಾಳೆ ಮಾಡೋದು ಅನ್ನೋದನ್ನು ಸಹಿತ ಡಿಸೈಡ್ ಮಾಡಿರ್ತೀನಿ. ಏನು ಇಂಥದ್ದೇ ಬೇಕು ಅಂತೇನಿಲ್ಲ, ನನ್ನ ಮಗ ಏನು ಇಂಥದ್ದೇ ಬೇಕು ಅಂತ ಕೇಳಲ್ಲ. ನಾವು ಈಗ ಪ್ರೆಸೆಂಟ್ ನಮ್ಮ ಮನೇಲಿ ಏನಿದೆಯೋ ಅದನ್ನೇ ಮಾಡಿಕೊಟ್ರು ಸಹಿತ ಊಟ ಮಾಡಿಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ತಗೊಂಡೋಗ್ತೀನಿ. ಇದನ್ನು ಯಾಕೆ ಮಾಡಿದ್ಯಾ, ಇಂಥದ್ದೇ ಬೇಕು ನನಗೆ, ಇವತ್ತು ಇದೇ ಬೇಕು ಅನ್ನೋದೇನು ನಮ್ಮ ಮನೇಲಿ ಮೆನ್ಯೂ ಪನ್ನು ಏನು ಇಲ್ಲ. ಸೊ ನಾವು ಯಾವ್ದು ಮಾಡ್ಕೊಡ್ತೀವಿ ಅದನ್ನು ತಿಂತಾರೆ. ಕೊನೆ ಪಕ್ಷ ನಾವು ನಮ್ಮ ಕೈಯಲ್ಲಿ ತಿಂಡಿ ಮಾಡೋಕ್ಕಾಗಲ್ಲ, ಅವತ್ತೇನೂ ಇಲ್ಲ ಅಂಥೇಳಿ ಅನ್ನ ಸಾಂಬಾರು ಹಾಕಿ ಕಳಿಸಿರೋ ಸಹಿತ ಯಾಕೆ ಹಾಕಿದ್ದೀರಾ, ಯಾಕೆ ಅನ್ನ ಸಾಂಬಾರು ಕೊಟ್ಟು ಕಳಿಸಿದ್ದೀರಾ ಅಂತ ಕೇಳಲ್ಲ ನನ್ನ ಮಕ್ಕಳು. ಸೊ ಅದೊಂದು ಅವರಲ್ಲಿ ಒಳ್ಳೆಯ ಗುಣ. ಮತ್ತು ಏನಕ್ಕೂ ಹಠ ಅನ್ನೋದು ಮಾಡಲ್ಲ ಜಾಸ್ತಿ, ಅದೊಂದು ಒಳ್ಳೆಯ ಗುಣ ಅಂತ ಹೇಳ್ಬೋದು. ಸೊ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇಂಥ ವಿಚಾರಗಳಲ್ಲಿ. ಕೆಲವೊಬ್ಬರು ಮನೆಯಲ್ಲಿ ಮಕ್ಕಳು ಇಂಥದ್ದೇ, ಇವಾಗ ಒಂದು ಸ್ವಲ್ಪ ಊಟ ಮಾಡೋ ಇದಕ್ಕೋಸ್ಕರ ಇಂಥದ್ದೇ ಬೇಕು ಅಂತ ಹೇಳ್ತಾರೆ. ಬಟ್ ನಾವು ಹಳ್ಳೀಲಿ ನಾವು ನಮ್ಮ ಮನೇಲಿ ನಮ್ಮ ಮಕ್ಕಳನ್ನ ಯಾವ ಥರ ಟ್ರೀಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡು. ಮತ್ತು ಕೆಲವೊಂದು ಮಕ್ಕಳುಗಳು ಬೇಗ ಕಷ್ಟನ ಅರ್ಥ ಮಾಡ್ಕೊಳ್ತೇವೆ, ಕೆಲವೊಬ್ಬರು ಅರ್ಥ ಮಾಡ್ಕೊಳ್ಳೋದು. ಅವರು ಅರ್ಥ ಮಾಡ್ಕೊಳ್ತಾರೆ, ಸ್ವಲ್ಪ ಟೈಮ್ ತೊಗೊಳ್ತಾರೆ ಅಷ್ಟೇ. ಸೊ ನಾವು ಒಂದೊಂದು ಮಕ್ಕಳು ಬೇಗ ಅರ್ಥ ಮಾಡ್ಕೊತಾರೆ, ಒಂದೊಂದು ಮಕ್ಕಳು ಬೇಗ ಅರ್ಥ ಮಾಡ್ಕೊಳ್ಳಲ್ಲ. ಅದರಲ್ಲಿ ನನ್ನ ಮಕ್ಕಳು ಮೋಸ್ಟ್ಲಿ ಬೇಗ ಅರ್ಥ ಮಾಡ್ಕೊಳ್ಳೋ ಕ್ಯಾಟಗರಿಗೆ ಇರ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಅರ್ಥ ಮಾಡ್ಕೊಳ್ತಾರೆ. ಅದೇನಿಲ್ಲ, ಅಥವಾ ಇವತ್ತು ತಿಂಡಿ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಸಹಿತ ಅವ್ರು ಯಾಕೆ ಮಾಡಿಲ್ಲ ಏನು ಅಂತ ಏನು ಕಂಡೀಷನ್ ಏನು ಇಲ್ಲ. ಆಯಿತು ಬಿಡು, ನಾಳೆ ಮಾಡಿಕೊಡುವಂತೆ ಅಂತ ಅವರೇ ಹೇಳ್ತಾರೆ. ಸೊ ಅಷ್ಟೆಲ್ಲ ಕಾನ್ವರ್ಸೇಷನ್ ಏನಿಲ್ಲ ನಮ್ಮ ಮನೇಲಿ. ಅದಾದಮೇಲೆ ನಾವು ಹಾಲು ಕರೀತಾ ನಾವಿಬ್ಬರು ಕೆಲವೊಂದು ನಾವೇನೀಗ ಹೊಲದಲ್ಲಿ ಪ್ರೆಸೆಂಟ್ ಬೆಳೆ ಇದೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾಯಿದ್ವಿ. ಏನೇನು ಹಾಕ್ಬೋದು ಏನು ಅಂತಂದೇಳಿ. ಅದ್ರ ನಡುವೆ ಒಂದೆರಡು ಹಂಸಲೇಖ ಅವರ ತಂಗಿಯಾಗಿ ಗಾನಕೋಗಿಲೆನೋ ಆಡಿದ್ವಿ ನಾವು ಹಾಡುಗಳನ್ನು. ಸೊ ಅದನ್ನು ಕೇಳಿಸ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಅದಾದಮೇಲೆ ಹಾಲೆಲ್ಲ ಕರೆದಾದಮೇಲೆ ಟೀ ಕಾಸೋಣ ಅಂತಂದೇಳಿ
ಹೋಗ್ತಾ ಇದ್ದೆ. ಹಾಗೆ ನಮ್ಮ ಮನೆಯ ಸೈಡೆಲ್ಲ ಹಾಲು ಕರಿತಾ ಇದ್ದರು. ಅವ್ರದ್ದು ಒಂದು ಹಂಗೆ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ, ಅದೇನು ಜಾಸ್ತಿ ತಗೊಂಡಿಲ್ಲ. ಸ್ವಲ್ಪ ಒಂದು ಏನೋ ಹೇಳ್ತಾರಲ್ಲ, ಒಂದು ಸ್ಮೈಲ್ ಪ್ಲೀಸ್ ಅಂತಾರಲ್ಲ, ಹಂಗೆ ಒಂದು ಫೋಟೋ ಕ್ಲಿಕ್ಕಿಂಗನ್ನು ತಗೊಂಡೆ. ಅದಾದಮೇಲೆ ನೋಡಿ ನಾವು ಫ್ರೆಶ್ ನಂದಿನಿ ಹಾಲಲ್ಲೇ ಟೀ ಕುಡಿಯೋದು. ಅಂದರೆ ಇವತ್ತು ನಾವು ಹಾಲು ಹಾಕಿದರೆ ಅದು ಪ್ಯಾಕೆಟಾಗಿ ನಿಮಗೆ ಮಾರಾಟಕ್ಕೆ ಬರೋದು 4 ದಿನ ಬೇಕಂತೆ. ಮೊನ್ನೆ ಗೊತ್ತಾಯಿತು ನನಗೆ ಆ ವಿಚಾರ, ಇಷ್ಟು ದಿನ ಗೊತ್ತೇ ಇರಲಿಲ್ಲ. ಸೊ ನಾವು ಆ ಥರ ಅಲ್ಲ, ಅವಾಗಿನ ಹಾಲನ್ನ ಅವಾಗಲೇ ಫ್ರೆಶ್ಶಾಗಿ ನಾವು ಟೀ ಕಾಸ್ಕೊಂಡು ಕುಡಿತೀವಿ. ಹಳ್ಳಿಲೇ ಆಲ್ಮೋಸ್ಟ್ ಹಾಲು 100ಕ್ಕೆ ಒಂದು 90% ಫ್ರೆಶ್ ಸಿಗುತ್ತೆ ಅಂತ ಹೇಳ್ಬೋದು ಪ್ರತಿಯೊಂದು ತರಕಾರಿ. ನೋಡಿ ನಾನು ಆಲ್ರೆಡಿ ಸಾಂಬಾರು ಸಹಿತ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ಬದನೆಕಾಯಿ ಗೊಜ್ಜು ಥರ. ಸೊ ಅದಕ್ಕೆ ನನ್ನ ಮಗುಗೆ ದೋಸೆ ಹಾಕ್ಕೊಡ್ತೀನಿ ಇವತ್ತು. ಬದನೆಕಾಯಿ ಗೊಜ್ಜು ದೋಸೆ ಇಟ್ಟಿತ್ತಲ್ವ, ಸೊ ಅವನಿಗೆ ದೋಸೆ ಹಾಕ್ಕೊಟ್ರೆ ನಾವು ಕೂಲರ್ಗೆಲ್ಲ ಮುದ್ದೆ ಅನ್ನ ಎಲ್ಲ ಮಾಡ್ಕೊಳ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನಿಗೆ ದೋಸೆನ ಹಾಕ್ಕೊಡ್ತಾಯಿದ್ದೀನಿ. ಅದಾದಮೇಲೆ ನಮ್ಮ ಪಕ್ಕದಲ್ಲಿ ಹೂವು ಬಿಟ್ಟಿದ್ದು, ಸೊ ನನ್ನ ಮಗಳು ಮುಟ್ಕೊಂಡು ಹೋಗ್ತಾಳೆ ಅಂತ ಅವನು ಸಹಿತ ಕಿತ್ಕೊಂಡು ಬಂದು ಅದಾದಮೇಲೆ ಸ್ವಲ್ಪ ಸೊಪ್ಪಿನ ಬೀಜ ಚೆಲ್ಲಿದ್ವಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಮೆಂತೆ ಬೀಜ, ಕಡೆದ ಕೊತ್ತಂಬರಿ, ಕಡೆದ ಪಲ್ಕ ಎಲ್ಲಾನು ಹಾಕಿದೀವಿ. ಸೊ ನೀರಿಡೋದಕ್ಕೆ ದಿಂಡು ಎಳಿತಾ ಇದೀವಿ, ಬೀಜ ಮಣ್ಣಕ್ಕೆ ಹೋಗ್ಲಿ ಅಂತ. ನಮ್ಮ ಹಸ್ಬೆಂಡ್ ಎಳಿತಾ ಅವ್ರೆ ಅಲ್ವೇನ್ರಿ ಅಂತ. ಸೊ ಅವರು ಅದನ್ನೆಲ್ಲ ಹೇಳಿದ್ರು. ಹಂಗೇನಿಲ್ರಿ, ನಾವು ಇವಾಗ ಸ್ಪ್ರಿಂಕ್ಲರ್ ಪೈಪ್ ಜೋಡಿಸ್ಬೇಕ್ರಿ. ನೋಡ್ರಿ ಹೆಂಗೆ ಎಷ್ಟು ಕೆಲಸ ಮಾಡಿರಿ. ಇಂಥ ಗಂಡ ಇದ್ರೆ ಆತಲ್ಲೇನ್ರಿ, ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ ಅಂತ ಬರೀ ಹೇಳ್ತಾನೆ ಇರ್ತಾರ್ರಿ. ಹೆಂಡ್ತಿ ಕೈ ಗೂಡಿಸ್ತಲೆ ಗಂಡ ಏನೂ ಮಾಡೋಕ್ಕೆ ಸಾಧ್ಯವಿಲ್ರಿ. ಯಾರಿಗೆಲ್ಲ ಈ ಅನುಭವ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಅದನ್ನೆಲ್ಲ ಆದಮೇಲೆ ಏಕೋ ಉದ್ನೋಡೆ ತಿನ್ನಬೇಕು ಅನ್ನಿಸ್ತು ಅಂಥೇಳಿ ಉದ್ದಿನ ಬೇಳೆ ರಾತ್ರಿನೇ ನೆನೆಹಾಕಿದ್ದೆ, ಉದ್ನೋಡೆ ಮಾಡೋಣ ಅಂತ. ಎಂದೂ ಮಾಡಿಲ್ಲ, ಹೊಸ್ದಾಗಿ ಟ್ರೈ ಮಾಡ್ತಿದ್ದೀನಿ. ನನ್ನದೇ ಸ್ಟೈಲಲ್ಲಿ, ನನ್ನದೇ ನ್ಯೂ ರೆಸಿಪಿ ಅಂತಂದೇ ಹೇಳ್ಬೋದು, ಸ್ಟೈಲಲ್ಲಿ ಅದನ್ನು ರೆಡಿ ಮಾಡ್ತಾಯಿದ್ದೆ. ಸೊ ಅದನ್ನು ನೀವು ನೋಡ್ಬೋದು, ನಾನು ಹಾಕಿದಾಗ ತುಂಬ ಗಟ್ಟಿಯಾಗಿತ್ತು. ಅದಾದಮೇಲೆ ಬೀಟ್ ಮಾಡ್ತಾ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಬೀಟ್ ಮಾಡಿದೆ. ಸೊ ನಾವೆಷ್ಟು ಬೀಟ್ ಮಾಡ್ತೀವಿ ಅಷ್ಟು ತುಂಬ ಒಳ್ಳೆಯದು, ಅಷ್ಟು ಉಬ್ಬುತ್ತೆ ಬೋಂಡ ಅಂತಂದೇ ಹೇಳ್ಬೋದು. ಅದಾದಮೇಲೆ ಮೊದಲನೇದೇನು, ನಾನೇ ದೊಡ್ಡ ಮಹಾನು ಶೆಫು ಅಂತ ಹೇಳ್ಬಿಟ್ಟು ಅಡುಗೆ ಮಾಡೋದ್ರಲ್ಲಿ ನಾನೇ ಎಕ್ಸ್ಪರ್ಟು ಅಂತ ಹೇಳ್ಬಿಟ್ಟು ಒಂದು ತೂತೊಡೆ ಹಾಕೋಣ ಅಂತ ಹಾಕಿದೆ. ಬಟ್ ಅದೇನೋ ಗೊತ್ತಿಲ್ಲ, ನನ್ನ ಮರ್ಯಾದೆ ಕಳಿಬೇಕು ಅಂತಂದೆ, ಅದು ಶೇಪೇ ಬರಲಿಲ್ಲ. ಆಮೇಲೆ ಹೆಂಗೋ ಮಾಡಿ ಕಷ್ಟಪಟ್ಟು ಶೇಪ್ ಬರೋ ಥರ ಮಾಡಿದೆ. ಅದು ಮಾಡಿ ನಾವು ಹೊರಗಡೆಗೆ ಬಂದೆ, ಹಿಂಗೆ ನೋಡೋಣ ಏನಾಗ್ಬಿಟ್ಟೈತೆ ಹೊರಗಡೆ ಪ್ರಪಂಚ, ಒಳಗಡೆ ಅಡುಗೆ ಕೋಣೆಯಲ್ಲೇ ಇದ್ದೀನಿ ಅಂತ ಬಂದರೆ ಅಲ್ಲಿ ನೋಡಿದರೆ ಮಂಡ್ರಗೊಬ್ಬೆ, ನಮ್ಮ ಭಾಷೆಯಲ್ಲಿ ಮಂಡ್ರಗೊಬ್ಬೆ ಅಂತೀವಿ, ನೀವೇನಂದ್ರೆ ಗೊತ್ತಿಲ್ಲ ನನಗೆ. ಅದು ಬಂದ್ಬಿಟ್ಟೈತಿ. ನನ್ನ ಮಕ್ಕಳು ಅಲ್ಲೇ ಓಡಾಡ್ತಿರ್ತಾರೆ, ಅಕಸ್ಮಾತ್ ಏನಾದ್ರು ಮಿಸ್ಸಾಗಿ ಅವ್ರ ಕೈಯ ಕಾಲಾಗೋ ಕಡ್ದುಬಿಟ್ಟಿದ್ರೆ ಏನು ಗತಿ, ಮುಗ್ದೇ ಹೋಗಿತ್ತು ನನ್ನ ಕತೆ. ಇವತ್ತು ದಿನ ಫುಲ್ಲು ಬೈಸ್ಕೊಳ್ಳೋದೆ ನಮ್ಮ ಮನೆಯವ್ರ ಹತ್ರ, ನೀನು ನೋಡ್ಕೊಳ್ಳಲ್ಲ ಅಂತ. ಹಂಗಾಗಿ ಹೋಗ್ಬಿಟ್ಟಿತ್ತು. ಸದ್ಯ ನನ್ನ ಅದೃಷ್ಟ ಚೆನ್ನಾಗೈತೆ, ನಮ್ಮ ಮಕ್ಳು ಯಾರೂ ನೋಡಿಲ್ಲ. ನಾನು ಹಿಂಗೆ ಆಚೆ ಕಡೆ ಬಂದೆ, ಎಲ್ಲ ಅಡುಗೆ ಮನೆ ಡ್ಯೂಟಿ ಮುಗಿಸಿ ನೋಡೋಣ ಅಂತ ಆಚೆ ಕಡೆ ಬಂದೆ. ಆವಾಗ ಅದು ನಾನೇ ಫಸ್ಟ್ ನೋಡಿದೆ. ಅದಾದಮೇಲೆ ನೋಡೋಣ ಅಂತ ಅದ್ರ ಜೊತೆ ಸ್ವಲ್ಪ ಆಟ ಆಡಿದೆ. ಅದು ಬ್ರಷ್ನ ಒಳ್ಳೆ ಗಟ್ಟಿಯಾಗಿ ಹಿಡ್ಕೊಂಡು ಎಲ್ಲ ಸ್ಕ್ರ್ಯಾಚ್ ಮಾಡಿಬಿಟ್ಟಿತ್ತು. ಸೊ ಬ್ರಷ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಅದು ಆ ಪಾಟಿ ಹಿಂಸೆ ಕೊಡುತ್ತೆ. ಮೋನಸು ಚರ್ಮ ಸಿಕ್ಕರೆ ಬಿಟ್ಟತ್ತ ಏನಿಲ್ಲ, ಹಿಂಡಿಪ್ಪೆ ಕಾಯ ಮಾಡಿ ರಕ್ತನೇ ಏರಿ ಬಿಡುತ್ತೆ ಅಂತ ಹೇಳ್ಬೋದು. ಆದರೂ ನನಗೊಂದು ಒಂದು ವಿಷ ಜಂತು ನೋಡಿದೆ ಅಂದರೆ ನನಗೆ ಅದನ್ನು ಸಾಯಿಸೋ ತನಕ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ. ನನ್ನ ಮನಸ್ಸಲ್ಲಿ ಅದು ಹೊಡಿ ಬಿಡಬೇಡ, ಹೊಡಿ, ಸಾಯಿಸು ಅಂತ ನನ್ನ ಮನಸ್ಸು ಹೇಳ್ತಾ ಇರುತ್ತೆ. ಅದರಿಂದ ನಾನು ಯಾವುದೇ ವಿಷ ಜಂತು ಸಿಕ್ಕಿದ್ರು ಸಹಿತ ಬಿಡೋದಿಲ್ಲ. ಅದು ಎಷ್ಟೇ ದೊಡ್ಡದಾಗಿದ್ರು ಅಷ್ಟೇ ಚಿಕ್ಕದಾಗಿದ್ರು ಅಷ್ಟೇ, ಎದುರ ಮಾತೇ ಇಲ್ಲ. ಸಾಯಿಸ್ಬೇಕಂತ ತೀರ್ಮಾನ ಮಾಡಿದ ಮೇಲೆ ಸಾಯಿಸ್ತಲೇ ಬಿಡಲ್ಲ, ನಾನು ಬಲಿ ತಗೊಂಡಲೇ ಬಿಡಲ್ಲ. ನಾನೊಂಥರ ರಾಕ್ಷಸಿ ಕುಲು ಕೂತಿರೋಳೆ ಅಂತಂದೆ ಅನ್ಕೊಳ್ಳಿ. ಬಲಿ ತಗೊಳ್ದಲ್ಲೇ ನಾನು ಬಿಡೋ ಮಾತೆಲ್ಲ. ಮುಂಚೆ ತುಂಬ ಹೆದರ್ತಿದ್ದೆ, ಒಂದು ಸಣ್ಣ ಚೇಳು ಬಂದರೂ ಮೈಲ್ ದೂರ ಹೋಗ್ತಾಯಿದ್ದೆ. ಬಟ್ ಈ ಜಮೀನಲ್ಲಿ ಬಂದು ಸೇರ್ಕೊಂಡ ಮೇಲೆ ಹಾವು ಚೇಳು ಎಲ್ಲನೂ ನನ್ನ ಫ್ರೆಂಡ್ಸ್ ಆಗಿಬಿಟ್ಟವ್ರೆ. ನಮ್ಮ ಮನೆ ಒಳಗಡೆನೇ ಇರ್ತಾರೆ, ನಮ್ಮ ಗುಡ್ಲಲ್ಲಿ ಹಾವುಗಳೇ ಇರ್ತವೆ. ಅಷ್ಟೆಲ್ಲ ಮುಗಿಸಿ ನನ್ನ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮೆಣಸಿನ ಗಿಡ ಹಾಕಿದ್ವಿ, ಏನೋ ದಬ್ಬಾಕಣ ಮೆಣಸಿನ ಗಿಡದಲ್ಲಿ ಅಂತ. ಕಳೆ ಅನ್ನೋದು ನಾನು ತಿಂದಿದ್ದು ಗೊತ್ತೇನ, ನಂಗೆ ಕಳೆ ತೆಗಿಯೋಕ್ಕೆ ಸಾಲ್ತಿಲ್ಲ, ಶಕ್ತಿನೇ ಸಾಲ್ತಿಲ್ಲ, ಅಷ್ಟು ಕಳೆ ಹುಟ್ಟುಬಿಟ್ಟೈತಿ. ಅದಾದಮೇಲೆ ಅದರಲ್ಲೂ ಸ್ವಲ್ಪ ಡೈಲಿ ಒಂದೊಂದು ಲೈನ್ ತಗೊಂಡ್ರು ಆಗುತ್ತೆ ಅಂತ ಅದನ್ನು ಸ್ವಲ್ಪನೂ ಏನೋ ಒಂದು ದಬ್ಬಾಕಣ ಅಂತ ಬಂದು ದಬ್ಬಾಕ್ತಿದ್ದೆ. ಸೊ ಈ ದಬ್ಬಾಕ ನಡುವೆ ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಟ್ಟಿರ್ತೀನಿ ಅಂದರೆ, ಒಬ್ಬರು ಕಮೆಂಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಯೋಚನೆ ಮಾಡಿ ನೋಡಿ. ನಾವು ಈಗ ವೀಡಿಯೋ ಮಾಡ್ತೀವಿ ಅಂದರೆ ನಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ವೀಡಿಯೋ ಮಾಡೋದೊಂದೇ ಅಂತಲ್ಲ,
ಸರ್ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇರೋದು. ನೋಡಿ ಎಷ್ಟು ಕೆಲಸ ಇರುತ್ತೆ ನನಗೆ, ಅಷ್ಟು ಕೆಲಸದ್ರ ನಡುವೆ ಒಂದೊಂದು ಕ್ಲಿಪ್ಪಿಂಗ್ ತಗೊಂಡು ವಿಡಿಯೋ ಮಾಡಿರ್ತೀವಿ. ಏನೋ ನಮ್ಮ ಖುಷಿಗೆ ನಾವು ಏನೋ ಒಂದು ಮಾಡಿರ್ತೀವಿ, ಅದರಿಂದ ಬರೋ ಅಮೌಂಟಿಂದ ನಮಗೂ ಸ್ವಲ್ಪ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆಸೆಯಿಂದ ನಾವು ಮಾಡಿರ್ತೀವಿ. ಅದನ್ನು ಬಿಟ್ಟು ನೀವು ಅದಕ್ಕೆ ಸರಿಯಾಗಿ ನಾವು ವಿಡಿಯೋ ಹಾಕೋಕ್ಕಾದ್ವಿ, ನೀವು ಕಮೆಂಟ್ ಮಾಡೋಕ್ಕಾದ್ವಿ, ಹಿಂಗಾದರೆ ಯಾರು ಸರ್ ತಲೆ ಕೆಡಿಸ್ಕೊಂಡು ಎಷ್ಟು ಸರಿ ಸರ್ ತಲೆಗೆ ಹಾಕೊಳ್ಳೋದು. ಸೊ ನಾವು ಆಲ್ರೆಡಿ ಏನು ತೀರ್ಮಾನ ಮಾಡಿದ್ದೀವಿ ಅಂದರೆ ಬೊಗಳ ನಾಯಿ ಕಚ್ಚಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟು ಕಮೆಂಟ್ ಹಾಕೋರೇನು ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ, ಕೂತ್ಕೊಂಡು ಕಮೆಂಟ್ ಹಾಕೋಕ್ಕೇನು ಅವ್ರಿಗೆ ಅಂತ ಹೇಳ್ಬಿಟ್ಟು ನಿಮ್ಮನ್ನು ತಲೆಯಿಂದನೇ ತೆಗ್ದಾಕ್ಬಿಟ್ಟಿದ್ದೀವಿ ನಾವು. ಎಲ್ಲಿಂದ ಹೇಳಿ, ತಲೆಯಿಂದನೇ ತೆಗ್ದಾಕ್ಬಿಟ್ಟಿದ್ದೀವಿ. ಸೊ ತಲೆಯಲ್ಲೇ ಇಲ್ಲ ಅಂದಮೇಲೆ ತಲೆ ಯಾಕೆ ಕೆಡಿಸ್ಕೊಳ್ಳಿ, ತಲೆಯಿಂದ ತೆಗ್ದಾಕ್ಬಿಟ್ಟು ನಮ್ಮ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಂಡು. ಸೊ ನನಗೆ ಎಷ್ಟೊತ್ತು ಕಳೆ ತೆಗಿಬೇಕು ಅಂತ ನನ್ನ ಮನಸ್ಸಿಗೆ ಬಂತು ಅಷ್ಟೊತ್ತು ನಾನು ಕಳೆನ ತೆಗೆದೆ. ಬಟ್ ಮೆಣಸಿನ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದ್ವು, ಕಾಯಿ ಆಗ್ತದವೆ ಆಲ್ರೆಡಿ. ಸೊ ಅದಾದಮೇಲೆ ಅವತ್ತು ಸಾಯಂಕಾಲ ಒಂದು ನನ್ನ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದರು. ಬನ್ನಿ ನೀವು ಬರ್ದಲ್ಲೇ ನಾವು ಕೇಕ್ ಕೊಯ್ಯಲ್ಲ ಅಂತಂದು ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು. ಇವ್ರನ್ನ ಕರ್ಕೊಂಡು ಬಂದಿದ್ದು. ಸೊ ಅವ್ರ ಬರ್ತ್ಡೇ ಪಾರ್ಟಿಗೆ ಫೋಟೋ ವಿಡಿಯೋಗಳಲ್ಲಿ ಫೇಸನ್ನು ರಿವೀಲೇಷನ್ ಮಾಡಿಲ್ಲ ಈ ವಿಡಿಯೋದಲ್ಲಿ. ಸೊ ಅದು ಆದಮೇಲೆ ಸ್ವಲ್ಪ ಹಿರಿಯರಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹಿರಿಯರಕ್ಕೂ ಹೋಗಿ ಬಂದ್ವಿ. ಏನೋ ಕರ್ನಾಟಕವನ್ನು ಗ್ರಾಮವನ್ನು ಅಂತೀವಿ ಅವ ಒಂದು 56 ಮಾಡ್ಕೊಂಡು ಸ್ವಲ್ಪ ರೇಷನ್ ಕಾರ್ಡಿಂದೇನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿಗೂ ಸ್ವಲ್ಪ ಹೋಗಿ ಬಂದ್ವಿ. ಸೊ ಅದಾದಮೇಲೆ ಅಲ್ಲಿಗೆ ಹೋಗಿದ್ದ ಕೆಲಸ ನಾವೇ ಒಂದು ಕೆಲಸ ಇದ್ದರೆ ಎಲ್ಲ ಹಿರಿಯರ್ಬೋದು 3-4 ಓಡಿಸಿ ಅದರಲ್ಲಿ 2 ಕೆಲಸ ಆಗಿ ಅದಾದಮೇಲೆ ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ನಾಯಿ ಒಂದು ಕಿಪಿಳಿ ಅಥವಾ ಗುಬ್ಬಜ್ಜಿ ಅಥವಾ ಪುರ್ಲೆ ಗೌಜ ಅಂತ ನಮ್ಮ ಭಾಷೆಯಲ್ಲಿ ಕರಿತೀವಿ, ಅದನ್ನು ಹಿಡಿದು ಬಿಟ್ಟಿತ್ತು, ಬಾಯಲ್ಲಿ ಹಿಡ್ಕೊಂಡ್ಬಿಟ್ಟಿತ್ತು. ಸೊ ಅದು ಸ್ವಲ್ಪ ಎದುರು ಬಿಟ್ಟಿತ್ತು. ಅದು ಯಾವುದೇ ರೀತಿ ಏನಂತಾರೆ ಓಡಾಡೋದಾಗಲಿ ಮತ್ತೊಂದಾಗಲಿ ಏನಿಲ್ಲ, ಸೈಲೆಂಟಾಗಿ ಕುಂತತ್ರ ಕುಂತಿತ್ತು. ನಾನು ಅದಕ್ಕೆ ಸರ್ಕಸ್ ಎಲ್ಲ ಮಾಡಿಸ್ತಾ ಇದ್ದೆ, ಹಿಂಗೆ ತಗೋದು. ಬಟ್ ಅದಾದರೂ ಆಗಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟು. ವಿಡಿಯೋ ಎಂಡ್ ಮಾಡೋದು ಮಾಡ್ತಿದ್ದೀನಿ, ದಯವಿಟ್ಟು ಕ್ಷಮಿಸಿ.